ಹಾಯ್ ಫ್ರೆಂಡ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ಒಂದು ಸಂಡಿಗೆ ಮಾಡೋಣ ಅಂತ. ಸಾಮಾನ್ಯವಾಗಿ ವರ್ಷಕ್ಕೆ ಬೇಕಾಗಿರುವಂಥದ್ದನ್ನು ನಾವು ಮನೆಯಲ್ಲೇ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೆ ಈ ಸಮ್ಮರ್ ಟೈಮಲ್ಲಿ ಇದೊಂದು ಸೀಸನ್ನು. ಸಂಡಿಗೆ, ಹಪ್ಪಳ, ಉಪ್ಪಿನಕಾಯಿ ಅಂಥವೆಲ್ಲ ಮಾಡಿಟ್ಕೊಳ್ಳುವಂಥದ್ದು. ಹಾಗಾಗಿ ಇವತ್ತು ನಾನು ಸ್ವಲ್ಪ ಸಂಡಿಗೆ ಮಾಡೋದನ್ನು ನಿಮಗೆ ತೋರಿಸ್ತಿದ್ದೀನಿ. ಸಬ್ಬಕ್ಕಿನ ನಾನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. ಈಗ ನಾನು ಸಾಮಾನ್ಯವಾಗಿ ಈ ಮುದ್ದೆ ಮಾಡೋರಿಗೆಲ್ಲ ಇದರ ಅನುಭವ ಇರುತ್ತೆ, ಗೊತ್ತಿರುತ್ತೆ. ಹೊಸಬ್ರಿಗಾದರೆ ಮಾತ್ರ ನಾನು ಅಳತೆ ಹೇಳಬೇಕು. ರೆಗ್ಯುಲರ್ ಮುದ್ದೆ ಮಾಡುವಂಥವ್ರಿಗೆ ತೊಂದರೆ ಇಲ್ಲ. ಈಗ ನಾನೊಂದು 150 ಗ್ರಾಮಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿರೋದನ್ನು ತಪ್ಪಲೆಗೆ ಹಾಕಿದ್ದೀನಿ. ಅದಕ್ಕೆ ಸಾಕಷ್ಟು ನೀರು ಹಾಕ್ಕೋಬೋದು. ನಾವು ಇದರಲ್ಲಿ ನೀರು ಮುದ್ದೆ ಮಾಡೋದಕ್ಕಾದರೆ ಇಷ್ಟೇ ನೀರು ಹಾಕ್ಕೋಬೇಕು ಅಂತ ಲಿಮಿಟೇಷನ್ ಏನಿಲ್ಲ. ಗಂಜಿ ಸಂಡಿಗೆ ಮಾಡೋದಾದರೆ ಮಾತ್ರ ನಿಮಗೆ ಲಿಮಿಟೇಷನ್ ಇರುತ್ತೆ. ನೀರು ಅಳತೆ ಪ್ರಕಾರನೇ ಹಾಕ್ಕೋಬೇಕು. ಇದಕ್ಕೆ ಆ ಥರ ಏನಿಲ್ಲ. ಸ್ವಲ್ಪ ಸಬ್ಬಕ್ಕಿ ನೆನೆಸಿರೋದಾಕಿ ಒಂದಷ್ಟು 2 ಬಟ್ಲಷ್ಟು ನಾನು ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಹಾಗೆಯೇ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ನಮಗೆ ಸಂಡಿಗೆಗೆ ಖಾರ ಬೇಕಲ್ಲ, ಹಾಗಾಗಿ ಬರೀ ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡಿರೋದು. ನೋಡಿ, ಸಬ್ಬಕ್ಕಿ ಚೆನ್ನಾಗೇ ಬೇಯ್ತಾ ಇದೆ. ಸ್ವಲ್ಪ ಬೇಯಬೇಕು. ಅದು ಒಂದು 10ರಿಂದ 15 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ. ಸಬ್ಬಕ್ಕಿ ನೆಂದಿದ್ರೂ ಚೆನ್ನಾಗೇ ಬೇಯಬೇಕು. ಇಲ್ಲಿ ನಾನು ಮೆಣಸಿನ್ಕಾಯಿ ರುಬ್ಬಿರೋದನ್ನು ಸೋಸಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಚಕ್ಲಿ ಒರಳಲ್ಲಿ ನಾವೇನಾದ್ರು ಒತ್ತಬೇಕಾದಾಗ ಬೀಜ ಅಂಥದ್ದು ಸಿಕ್ಕಾಕೋಬಾರ್ದಲ್ಲ. ಹಾಗಾಗಿ ಈ ಶಾವಿಗೆ ಟೈಪ್ ಒತ್ತಬೇಕು ಅಂದರೆ ನಾವು ಸೋಸೆ ಹಾಕ್ಕೋಬೇಕು. ಹಾಗೆ ಬೇಕಾಗಿರುವಂಥ ಅಷ್ಟು ಉಪ್ಪು ನಾನಿಲ್ಲಿ 1 ಹಿಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾನು ದೊಡ್ಡ ಪಾತ್ರೆಯಲ್ಲೇ ಇಟ್ಟಿದ್ದೀನಿ ಜಾಸ್ತಿನೇ ಮಾಡೋದಕ್ಕೆ. ಒಂದು 2 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಖಾರಕ್ಕೆ ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮರಳಿದ ಮೇಲೆ ಅದನ್ನು ನಾವು ಮೊದಲೇ 10 ನಿಮಿಷ ಬೇಯಿಸಿರ್ತೀವಲ್ವ, ಈಗ ಚೆನ್ನಾಗಿ ಮರಳಿದ ಮೇಲೆ ಹಸಿಟ್ಟು ಹಾಕ್ಕೋಬೇಕು. ಅಕ್ಕಿ ಹಿಟ್ಟು, ಅಕ್ಕಿನ ನೀವು ತೊಳೆದು, ಸೊಸೈಟಿ ಅಕ್ಕಿ ಚೆನ್ನಾಗಿಲ್ಲ ಅಂದರೆ ಮಾತ್ರ ತೊಳೆದು ಒಣಗಿಸ್ಕೊಳ್ಳಿ. ಇಲ್ಲ ಅಂದರೆ ಹಾಗೆ ಅಕ್ಕಿ ಚೆನ್ನಾಗಿದ್ದರೆ, ಯಾವುದೇ ಥರ ಪೌಡ್ರ್ ಇಲ್ಲ ಅಂದರೆ ಡೈರೆಕ್ಟ್ ಹಾಗೇ ಬೀಸ್ಕೊಂಡು ನೀವು ಅಕ್ಕಿನ ಮಿಲ್ಕ್ ಹಾಕಿಸ್ಕೊಂಡು ಬಂದು ಮುದ್ದೆ ಮಾಡ್ಕೋಬೋದು. ಯಾಕೆಂದರೆ ನಾವು ಏನೂ ತೊಳೆದು ಮಾಡಿ ಏನೂ ಮಾಡಿಲ್ಲ ಅಂದಾಗ ಅದು ತುಂಬ ದಿವಸ, ವರ್ಷ ಪೂರ್ತಿ ನಾವು ಇಟ್ಕೋಬೋದು. ಯಾವುದೇ ಥರ ಅದು ಸ್ಮೆಲ್ ಬರೋಲ್ಲ. ಇಲ್ಲಾಂದರೆ ಚುಂಗ್ ವಾಸನೆ ಬರುತ್ತೆ. ನೀವು ತೊಳೆದಿದ್ದು ಚೆನ್ನಾಗಿ ಇದಾಗಬೇಕು. ಆಮೇಲೆ ಎಣ್ಣೆ ಯೂಸ್ ಮಾಡಬಾರ್ದು. ಇದಕ್ಕೆ ಎಣ್ಣೆ ಹಾಕಿದ್ರೆ ನಿಮಗೆ ವರ್ಷ ಪೂರ್ತಿ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಈಗ ಮುದ್ದೆ ಬೇಯ್ತಾ ಇದೆ. ನಾನು ಗಂಜಿ ಸಂಡಿಗೆಗೂ ಕೂಡ ಹಾಕ್ಕೊಳ್ತೀನಿ. ಇಲ್ಲಿ ನಾನು 1 ಬಟ್ಲಷ್ಟು ಸಬ್ಬಕ್ಕಿನ ಸಪ್ರೇಟಾಗಿ ನೆನೆಯೋಕ್ಕೆ ಇಟ್ಕೊಂಡಿದ್ದೆ. ಒಂದು ಮೀಡಿಯಮ್ ಒಂದು ಹಾಲು ಕಾಯಿಸ್ತೀವಲ್ಲ, ಸಣ್ಣ ಪಾತ್ರೆ, ಒಂದು ಅರ್ಧ ಲೀಟ್ರ್ ನೀರು ಹಾಲು ಕಾಯಿಸ್ತೀವಲ್ಲ ಅಂಥ ಒಂದು ಪಾತ್ರೆಯಲ್ಲಿ ನಾನು ಆ ಸಬ್ಬಕ್ಕಿನ ಹಾಕ್ಕೊಂಡು ನೆನೆಸ್ಕೊಂಡಿದ್ದೆ. ಈಗ ನೋಡಿ, ಅದೇ ಥರ 2ರಲ್ಲಿ ನಾನು ಇದಕ್ಕೆ 1.5 ಪಾತ್ರೆಯಷ್ಟು ನಾನು ನೀರು ಹಾಕ್ಕೊಳ್ತೀನಿ. ಅಂದರೆ ನಿಮಗೆ ಸಣ್ಣದಾದರೆ ಒಂದು 3 ಬಟ್ಲಷ್ಟು ನೀರು ಹಾಕ್ಕೋಬೇಕು. ಈಗ 1 ಬಟ್ಲು ಸಬ್ಬಕ್ಕಿಗೆ ಒಂದು 3ರಿಂದ 4 ಬಟ್ಲು, ಮಿನಿಮಮ್ 3.5 ಬಟ್ಲು ನೀರು ಹಾಕ್ಕೋಬೇಕು. ನಾನು ಇಲ್ಲಿ ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕ್ತಿರೋದ್ರಿಂದ ನಿಮಗೆ 1.5 ಬಟ್ಲಷ್ಟು ನೀರು ಹಾಕಿದ್ದೀನಿ. ಅದನ್ನು ಬೇಯಕ್ಕಿಟ್ಟಿದ್ದೀನಿ. ಈಗ ಹಸಿಟ್ಟನ್ನು ಒಂದು 10 ನಿಮಿಷ ಬೆಂದಿದ್ದನ್ನು ಹಾಗೆಯೇ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ತೀನಿ. ಚೆನ್ನಾಗಿ ಅದನ್ನ ತಿರುಗಿಸ್ಕೋಬೇಕು. ಸ್ವಲ್ಪ ತಿರುಗಿಸ್ಕೊಂಡಾದ್ಮೇಲೆ ನೀವು ಕೆಳಗಡೆ ಇಟ್ಕೊಂಡು ಸ್ವಲ್ಪ ಒತ್ತಿಗೆ ಏನಾದರೂ ಕೊಟ್ಕೊಂಡು, ಬಟ್ಟೆ ಇಟ್ಕೊಂಡು ಕೊತ್ಕೊಂಡು ಚೆನ್ನಾಗಿ ಅದನ್ನ ಹೊಂದಿಸ್ಕೋಬೇಕು. ಗಂಟು ಏನು ಇಲ್ಲದೇ ಇರೋ ಥರ ಚೆನ್ನಾಗಿ ಹೊಂದಿಸ್ಕೋಬೇಕು. ಇದು ಇನ್ನೇನಪ್ಪ ಅಂದರೆ ನಿಮಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಒಂಚೂರು. ನೀವು ಸಂಡಿಗೆ ಒತ್ತೋ ಅಷ್ಟೊತ್ತಿಗೆ ಇದು ಅಕ್ಕಿ ಹಿಟ್ಟಲ್ವ, ನೀರಿನ ಅಂಶ ಎಲ್ಲ ಹೇಳ್ಕೊಂಬಿಡುತ್ತೆ, ಬೇಗ ಗಟ್ಟಿ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಅದಷ್ಟು ಒಂದು ಸ್ವಲ್ಪ ತೆಳ್ಳಗಿರಂಗೆ ತಿಳ್ಕೊಂಡ್ರೆ ನೀವು ಅದನ್ನು ತೊಗೊಂಡೋಗಿ ಒತ್ತೋ ಅಷ್ಟೊತ್ತಿಗೆ ಸರಿಯಾಗುತ್ತೆ. ಅಂದರೆ ಇಮ್ಮಿಡಿಯೇಟ್ಲಿ ಮಾಡ್ಕೋಬೇಕು. ಸಾಮಾನ್ಯವಾಗಿ ಬೆಳಗ್ಗೆ ಒಂದು 6 ಗಂಟೆಗೆ ನೀವು ಮಾಡಿಕೊಂಡು ಹಾಕಿದ್ರೆ ಈ ಬಿಸಿಲು ಬರೋದಕ್ಕೆ ಮುಂಚೆ ಸಂಡಿಗೆ ಹಾಕ್ಕೋಬೇಕು. ಅದೊಂದು ಪದ್ಧತಿ. ನಿಮಗೆ ಬಿಸಿಲಲ್ಲಿ ಟೆರೇಸ್ ಮೇಲೆಲ್ಲ ಒತ್ತೋದಕ್ಕೆ ಆಗಲ್ಲ, ತುಂಬ ಇದಾಗುತ್ತೆ. ನೋಡಿ, ಇದನ್ನ ಚೆನ್ನಾಗಿ ಹೊಂದಿಸಿಟ್ಕೊಂಡೆ. ಈಗ ಸಬ್ಬಕ್ಕಿ ನಾನು ಗಂಜಿ ಸಂಡಿಗೆಗೆ ಇಟ್ಟಿದ್ನಲ್ಲ, ಅದು ಸಬ್ಬಕ್ಕಿ ಬೇಯ್ತಾ ಇದೆ. ನೋಡಿ, ಇದು ಮಾತ್ರ ಒಂದು 15ರಿಂದ 20 ನಿಮಿಷ ಬೇಕು ಬೇಯೋದಕ್ಕೆ. ಏಕೆಂದರೆ ಅದು ಬೆಂದು ಅದೇ ಗಟ್ಟಿ ಆಗಬೇಕು. ಸ್ವಲ್ಪ ಗಟ್ಟಿ ಬರೋ ತನಕ ನೀವು ಬೇಯಿಸ್ಕೋಬೇಕು. ಇದಕ್ಕೂ ಕೂಡ ನಾನು 1 ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಿಮಗಿದು ಕಲರಲ್ಲಿ ಬೇಕು ಅಂದರೆ ಬೇಕಾದ್ರೆ ಬೀಟ್ರೋಟು, ಪಾಲಕ್ ಸೊಪ್ಪು ಯಾವುದಾದ್ರೂ ಹಾಕಿ ರುಬ್ಬಿಟ್ಟು ಹಾಕಬೇಕು. ಹಾಕಿ ನೀವು ಹಾಕಿದ್ರೆ ಕಲರಾಗೂ ಬರುತ್ತೆ. ಇವತ್ತು ನಾನು ವೈಟಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ, ಯಾವುದೇ ಕಲರ್ ಹಾಕ್ಕೊಂಡಿಲ್ಲ. ಈಗ ಅದಕ್ಕೆ ನೋಡಿ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಬೇಯ್ತಾ ಇರುವಾಗಲೇ ಹಾಕ್ಕೋಬೇಕು. ಇದಿನ್ನೂ ಒಂಚೂರು ಚೆನ್ನಾಗಿ ಬೇಯಬೇಕು. ಈಗ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ನಲ್ವ, ಈಗ ಅದನ್ನೇ ಮತ್ತೆ ಸೋಸ್ ಹಾಕ್ತಾಯಿದ್ದೀನಿ.
ಇಲ್ಲಿ ಏನಾಗುತ್ತೆ ಮೆಣಸಿನ್ಕಾಯಿಲಿ ಹಾಗೆ ಹಾಕ್ಕೋಬೋದು, ಆದರೆ ನಿಮಗೆ ಆ ಬೀಜ ಇದು ಎಲ್ಲ ನೋಡಿ ಇಷ್ಟೊಂದು ವೇಸ್ಟ್ ಇದೆಯಲ್ಲ ಅದೆಲ್ಲ ಹಾಗೆ ಇರುತ್ತೆ. ಅದ್ರ ಬದಲು ಒಂದು ನಾವು ಶೋಧಿಸಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಇದು ಗಟ್ಟಿ ಬರೋ ತನಕ ನಾವು ಬೇಯಿಸ್ತಾ ಇರಬೇಕು. ಗಟ್ಟಿ ಅಂದರೆ ತುಂಬ ಗಟ್ಟಿ ಬೇಕಿಲ್ಲ, ನಿಮಗೆ ಸ್ಪೂನಲ್ಲಿ ಹಾಕೋ ಹಾಗೆ ಇರಬೇಕದು. ಇದನ್ನು ಸ್ವಲ್ಪ ಆದಷ್ಟು ನೀರು ಮೆಜರ್ಮೆಂಟ್ ಇಟ್ಕೊಂಡೇ ನೀವು ಮಾಡ್ಕೋಬೋದು. ಅಕಸ್ಮಾತ್ ಅದಕ್ಕೂ ಒಂದು ಐಡಿಯಾ ಇದೆ, ಏನಂದರೆ ನಿಮ್ಗೇನಾದ್ರು ತುಂಬ ತೆಳುವಾಗಾಯಿತು, ಗೊತ್ತಾಗಲಿಲ್ಲ ಮಾಡೋದಕ್ಕೆ, ತೆಳ್ಳಿಗೆ ಇದೆ ಅಂದಾಗ ಲಾಸ್ಟಲ್ಲಿ ಬೇಯ್ತಿರುವಾಗ ನೀವು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನೀರಲ್ಲಿ ಕಲಿಸ್ಬಿಟ್ಟು ಹಾಕಿ ಒಂದು ಕುದಿ ಬರೆಸ್ಬಿಟ್ರೆ ತಿಕ್ನೆಸ್ ಬಂದ್ಬಿಡುತ್ತೆ. ಇಲ್ಲಿ ನಾನು ಸಾಮಾನ್ಯವಾಗಿ ರೆಗ್ಯುಲರಾಗಿ ಹಾಕ್ಕೊಳ್ತೀನಿ. ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ತಣ್ಣೀರಲ್ಲಿ ಕಲಿಸ್ಬಿಟ್ಟು ಹಾಕ್ತೀನಿ. ನೀವು ಗಂಜಿಗೆ ಡೈರೆಕ್ಟ್ ಹಾಕೋಕ್ಕೆ ಹೋಗಬಾರ್ದು, ಗಂಟು ಆಗಿಬಿಡುತ್ತೆ. ನಾವು ನೀರಲ್ಲಿ ಕಲಸಿಟ್ಕೊಂಡು ಹಾಕಿದ್ರೆ ಅದು ಗಂಟು ಬರೋದಿಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕೋದೇನಪ್ಪ ಅಂದರೆ ಸ್ವಲ್ಪ ಒದಗುತ್ತೆ, ಸಂಡಿಗೆ ಸ್ವಲ್ಪ ಚೆನ್ನಾಗಿ ಒದಗುತ್ತೆ, ಚೆನ್ನಾಗಿ ಅರಳುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಬರೀ ಸಬ್ಬಕ್ಕಿನೇ ಹಾಕಲ್ಲ, ಅದಕ್ಕೆ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟಷ್ಟು ಹಾಕ್ತೀನಿ. ನೋಡಿ ಗಟ್ಟಿ ಬರ್ತಾ ಇದೆ. ಈಗ ಒಂದೇ ಒಂದು ಮಳ್ತಿದಂಗೆ ನಾನು ಇದನ್ನ ಆಫ್ ಮಾಡ್ಕೋತೀನಿ. ಇದಕ್ಕೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಸೋಡಾ ಮಾತ್ರ ಹಾಕೋಕ್ಕೆ ಹೋಗಬೇಡಿ, ಸೋಡಾ ಹಾಕಿದ್ರೆ ಚೆನ್ನಾಗಿ ಅರಳತ್ತೆ ಅಂತ ನಿಮ್ಗೆ ಅನ್ನಿಸ್ಬಹುದು, ಆದರೆ ತುಂಬ ಎಣ್ಣೆ ಕುಡಿಯುತ್ತೆ. ಆದಷ್ಟು ಸೋಡಾ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ರೆಡಿ ಆಯಿತು. ಈಗ ನಾವು ಟೆರೆಸ್ ಮೇಲೆ ಬಂದ್ವಿ. ಅಲ್ಲಿ ನೀವು ಮಾಡಬೇಕಾದಾಗಲೂ ಒಂದ್ಸಲಿ ಕೋಲಲ್ಲಿ ಚೆನ್ನಾಗಿ ಅದನ್ನ ಹೊಂದಿಸ್ಕೊತಾ ಇರಬೇಕು. ಆಗಾಗ ಸ್ವಲ್ಪ ಗಟ್ಟಿ ಆಗಿಬಿಡುತ್ತಲ್ವ, ಹಾಗಾಗಿ ನೋಡಿ ಇದು ನಾನು ಶಾವಿಗೆ ಟೈಪ್ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ, ನೀವು ಕಲ್ಲರ್ ಬೇಕು ಅಂದರೆ ಕಲ್ಲರ್ ಮಿಕ್ಸ್ ಮಾಡ್ಕೋಬೋದು. ಕಲ್ಲರ್ ಅಂದರೆ ಫುಡ್ ಕಲರ್ ಹಾಕಬಾರ್ದು. ಪಾಲಕ್ ಸೊಪ್ಪು, ಕ್ಯಾರೆಟು, ಬೀಟ್ರೂಟು ಇಂಥವೆಲ್ಲ ನಿಮಗೆ ಕಲ್ಲರ್ಗೆ ಸಿಗುತ್ತವೆ. ಇವನ್ನೆಲ್ಲ ರುಬ್ಬಿ ಹಾಕಿದ್ರೆ ಒಳ್ಳೆ ಯಾವ್ಯಾವ ಕಲ್ಲರ್ ಬೇಕಾದ್ರೂ ಮಾಡ್ಕೋಬಹುದು. ನಾವು ಅಷ್ಟಿಲ್ಲ ನೋಡಿ, ಬೆಳಗ್ಗೆ 6 ಗಂಟೆ ಸೂರ್ಯೋದಯ ಆಗ್ತಾಯಿದೆ. ಈಗ ನಮಗೆ ಬೇಗನೆ ಸೂರ್ಯೋದಯ ಕಾಣಿಸುತ್ತೆ ಅಲ್ವಾ. 5:55 ನಾವು ಟೆರೇಸ್ ಮೇಲೆ ಬಂದಾಗ. ಹಾಗೆಯೇ ಸುಹಾಸು ಕೂಡ ಅವನು ಸನ್ರೈಸನ್ನು ನಾನು ವಿಡಿಯೋ ಮಾಡ್ತೀನಿ ಅಂತೇಳಿ ಅದನ್ನು ಕೂಡ ಜೊತೆಗೆ ಮಾಡ್ತಾಯಿದ್ದ. ತುಂಬ ಚೆನ್ನಾಗಿ ಬಂದಿದೆ. ಮುದ್ದೆ ಮಾಡ್ಕೊಂಡಿದ್ನಲ್ಲ ಅದು ಎಲ್ಲ ಮುಗೀತು. ಈಗ ಸಂಡಿಗೆ ಅಷ್ಟೊತ್ತಿಗೆ ಇದು ಸಂಡಿಗೆದು ಸ್ವಲ್ಪ ತಣ್ಣಗಾಗಿರುತ್ತಲ್ವ, ಆವಾಗ ನೀವು ತಕ್ಷಣ ಬಿಸಿ ಇರುವಾಗ ಹಾಕೋಕ್ಕೆ ಹೋಗಬಾರ್ದು, ಪ್ಲ್ಯಾಸ್ಟಿಕ್ ಹಾಳಾಗುತ್ತೆ. ನಾನು ಇದು ಮಾಡಿ ಇಟ್ಕೊಂಡಿದ್ದು ಅದೊಂದು ಸ್ವಲ್ಪ ತಣ್ಣಗೆ ಆದಮೇಲೆ ನೀವು ಹಾಕೋದು ತುಂಬ ಒಳ್ಳೆಯದು. ಬೇಗ ಕೂಡ ಆಗುತ್ತೆ, ತುಂಬ ಬೇಗ ಆಗೋಗುತ್ತೆ. ಬೇಯೋದಕ್ಕೆ ಒಂದು 20 ನಿಮಿಷ ಬೇಯಿಸ್ಬೇಕು ಅಷ್ಟೇ. ಹಾಕೋದು ಮಾತ್ರ 5 ನಿಮಿಷ ಸಾಕು, ತುಂಬ ಫಾಸ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಬೇಗ ಆಗೋಗ್ಬಿಡುತ್ತೆ. ಆದರೆ ಒಂದು ಏನಪ್ಪ ಅಂದರೆ ನೀವು ಇದನ್ನು ಪ್ಲ್ಯಾಸ್ಟಿಕ್ ಕವರ್ ಮೇಲೆ ಹಾಕ್ಕೋಬೇಕು, ಯಾವುದೇ ಕಾರಣಕ್ಕೂ ಬಟ್ಟೆ ಮೇಲೆ ಹಾಕಬೇಡಿ. ಹಾಕಿದ್ರೆ ಬರುತ್ತೆ, ಆದರೆ ಅದಕ್ಕೆ ಕೆಲಸ ಜಾಸ್ತಿ. ಮತ್ತು ಅದಕ್ಕೆ ನೀರೆಲ್ಲ ಹಾಕ್ಕೊಂಡು ಒದ್ದೆ ಮಾಡಿ ನಿಧಾನವಾಗಿ ಬಿಡಿಸ್ಬೇಕು. ಅದೇ ಇದು ಹಾಗಲ್ಲ, ಇದು ಒಣಗಿದ ತಕ್ಷಣ ಅದೇ ಬಿಟ್ಟೋಗ್ಬಿಡುತ್ತೆ. ಸಂಜೆ ಚೆನ್ನಾಗಿ ಬಿಸಿಲು ಹೊಡೆದ್ರೆ ಸಂಜೆ ಒಣಗಿದ್ರೆ ಸಾಕು, ನೀವು ಕವರ್ನ ಒಂದ್ಸರಿ ಹಿಂಗೆ ಎತ್ತಿದ್ರೆ ಎಲ್ಲ ಅದೇ ಎದ್ದುಬಿಡುತ್ತೆ, ತೊಂದರೆನೇ ಇಲ್ಲ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನನ್ನ ಚಾನಲ್ಲು, ಖಂಡಿತ ನನ್ನ ಚಾನಲ್ನ ಫಾಲೋ ಅಪ್ ಮಾಡ್ತಾಯಿರಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಂಡಿಗೆನ ನೀವು ಒಂದ್ಸಲಿ ಮಾಡಿ, ಈಗ ಸಮ್ಮರಿಂದ ಮಳೆ ಬಂದಿಲ್ಲ, ಒಂದ್ಸಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೇಗ ಬೆಳಗ್ಗೆ ಎದ್ದು ಮಾಡಿದ್ರೆ. ಈಗ ನಂದು ಸಂಡಿಗೆ ಎಲ್ಲ ಒಣಗಿದೆಯಲ್ಲ, ಅದು ಹೇಗೆ ಬಂದಿರುತ್ತೆ ಅಂತ ನಾನು ನಿಮಗೆ ಎಣ್ಣೆಲಿ ಹಾಕಿ ಕರೆದು ತೋರಿಸ್ತೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಅದೇ ನೋಡೋ ಪ್ರತಿಯೊಬ್ಬರು ಒಂದು ಲೈಕ್ ಅಂತ ಕೊಟ್ಟರೆ ನನಗೆ ಭಾಳ ಖುಷಿ ಆಗುತ್ತೆ. ನನಗೂ ಒಂದು ಪ್ರೋತ್ಸಾಹ ನೀವು ಕೊಟ್ಟಂಗೆ ಆಗುತ್ತೆ ಅಂದ್ಕೋತೀನಿ. ಏಕೆಂದರೆ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಖುಷಿ ಅನಿಸುತ್ತೆ. ಸ್ವಲ್ಪ ಆದಷ್ಟು ನೋಡಿದವರು ಸ್ವಲ್ಪ ಆದಷ್ಟು ತಮ್ಲೈನ್ನ ಒತ್ತಿ ಪ್ಲೀಸ್. ಚೆನ್ನಾಗಿ ನೀಟಾಗಿ ಬರ್ತಿದೆ, ಎಷ್ಟು ಚೆನ್ನಾಗಿ ಅರಳತ್ತೆ ನೋಡಿ. ಅಂದರೆ ಸೋಡಾ ಏನಾದರೂ ಹಾಕ್ಬಿಟ್ರೆ ನಿಮಗೆ ಎಣ್ಣೆ ಎಳೆದು ಬಿಡುತ್ತೆ, ಹಾಗಾಗಿ ಹಾಕೋಕ್ಕೆ ಹೋಗಬಾರ್ದು, ಇದಕ್ಕೆ ಬೇಕಿರಲ್ಲ ನೋಡಿ. ಸೋಡಾ ಯಾವುದೇ ಇಲ್ಲದೇನೋದ್ರೂ ಎಷ್ಟು ನೀಟಾಗಿ ಅರಳತ್ತೆ. ನಾನು ಸ್ವಲ್ಪ ಮುದ್ದೆ ಮಾಡಿದ್ನಲ್ಲ, ಅದರಲ್ಲಿ ಚಕ್ಲಿ ಮತ್ತು ಶಾವಿಗೆ ಟೈಪು
ಅದನ್ನೆಲ್ಲ ಒತ್ತಿದ್ದು. ಒಂದು 2 ದಿನ ಒಣಗಿಸ್ಕೋಬೇಕಾಗುತ್ತೆ. 2 ದಿನ ಒಣಗಿಸಿದ್ರೆ ನಿಮಗೆ ಕ್ಲೀನಾಗಿ ವರ್ಷದ ತನಕ ಸ್ಟೋರೇಜ್ ಆಗುತ್ತೆ. ವಿಡಿಯೋ ನೋಡ್ತಿದ್ದಕ್ಕೆ ಧನ್ಯವಾದಗಳು.